ನಮಸ್ಕಾರ ವೀಕ್ಷಕರೇ. ಮುಸುಕಿನಲ್ಲಿ ಬಂದ ಮುಂಜಾನೆ ಮಂಜು, ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಆಗಿ ನ್ಯೂ ಡೆಲ್ಲಿಗೆ ಬಂದು ಕದನ ಮಾಡಿದಂಥ ಇಂದ್ರಜಿತ್, ಕನ್ನಡಿಗರ ಮನಸ್ಸಲ್ಲಿ ಯಾವತ್ತೂ ಇವರು ಸೋಲಿಲ್ಲದ ಸರದಾರ. ಆವಾಗವಾಗ ಹೃದಯ ಆಡ್ತಾ ಇರುತ್ತೆ ಅಲ್ವಾ? ಹೃದಯ ಹಾಡಿತು. ಅಂಬರೀಷ್ ಅಣ್ಣ, ನಮ್ಮ ಅಂಬರೀಷ್ ಅಣ್ಣನಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಅಂಬರೀಷ್ ಅಣ್ಣನ ಬಗ್ಗೆ ಎಲ್ಲರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು, ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತು. ಅವ್ರು ಏನು, ಅವ್ರ ಲೈಫ್ ಎಷ್ಟು ಎಂಜಾಯ್ ಮಾಡಿದರು, ಅವರ ಬಿಂದಾಸ್ ಲೈಫು, ಅವರ ಒಂದು ಸಿನಿಮಾದ ಸಕ್ಸಸ್ಫುಲ್ ಸಿನಿಮಾಗಳು, ಅದ್ಭುತ ಆ್ಯಕ್ಟಿಂಗು ಎಲ್ಲರಿಗೂ ಗೊತ್ತಿದೆ. ಕೊಡುಗೈ ದಾನಿ, ಕಲಿಯುಗ ಕರ್ಣ, ಪ್ರತಿಯೊಂದು ಗೊತ್ತು. ಅವರಿಗೆ ಒಂದು ಹಾಡು ತುಂಬ ಇಷ್ಟ ಇತ್ತು, ತುಂಬ ಇಷ್ಟಪಡ್ತಾರೆ. ಅದರಲ್ಲಿ ಒಂದು ಹಾಡು, ಹಂಸಲೇಖರು ಮಾಡಿದಂಥ ಒಂದು ಹಾಡು ಭಾರಿ ಇಷ್ಟ ಅಂಬರೀಷ್ ಅವರಿಗೆ. ಈ ಹಿಂದೆ ಮಿಸ್ಟರ್ ರಾಜಾ ಫಿಲಮ್ ಬಗ್ಗೆ ಹೇಳಿದ್ದೆ ನಾನು, ಅದು ಇಷ್ಟಪಟ್ಟಿದ್ರು. ದಮ್ಮರೆ ದಮ್ಮಮ್ಮ ಇದು ಕೂಡ ತುಂಬ ಇಷ್ಟಪಟ್ಟಿದ್ರು. ಅಂಬರೀಷ್ ಅವರಿಗೆ 1990ಯಲ್ಲಿ ಮಾಡಿದಂಥ ಒಂದು ಸಿನಿಮಾ ನಮ್ಮೂರ ಹಮ್ಮೀರ. ಆ ನಮ್ಮೂರ ಹಮ್ಮೀರ ಸಿನಿಮಾದ ಹಾಡುಗಳೆಲ್ಲ ಸೂಪರ್ ಹಿಟ್ಟು. ಪೇರಾಲ ಡೈರೆಕ್ಟ್ರು, ಹಂಸಲೇಖ ಮ್ಯೂಸಿಕ್ ಲಿರಿಕ್ಸು. ಅಂಬರೀಷ್ ಅವರಿಗೆ ಇದರಲ್ಲಿ ಒಂದು ಹಾಡು ತುಂಬ ಇಷ್ಟ ಆಗಿರುತ್ತೆ. ಆ ಒಂದು ಕಾಲಘಟ್ಟದಲ್ಲಿ ಹಂಸಲೇಖ ಅವ್ರನ್ನ ಎಲ್ಲೇ ಅಂಬರೀಷ್ ಅವರು ಮೀಟ್ ಮಾಡಿದ್ರು ಕೂಡ ಹಾಡಿನ ಬಗ್ಗೆ ಚರ್ಚೆ ಮಾಡ್ತಿದ್ರು. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು ನನಗೆ ಹಾಡು ಅಂತ. ತುಂಬ ಹೊಗಳೋದು, ತುಂಬ ಅದ್ರ ಬಗ್ಗೆ ಮಾತಾಡೋದು ಕಡಿಮೆ ಅಂಬರೀಷ್ ಅವರು. ಅವ್ರು ಇವತ್ತಿನ ಸ್ಟಿಲ್ ಏನಿದೆ ಹಂಗೆ ಜೀವನ ಮಾಡೋರು, ಆದರೆ ಅದನ್ನ ನೆನೆಸ್ಕೊಂಡು ಮಾತಾಡ್ತಿದ್ರು. ನೋಡಿ, ಇದರ ಲಿರಿಕ್ಸು ಮತ್ತು ಕಂಪೋಸಿಂಗ್ ಎಲ್ಲ ಹೋಟೆಲ್ ವುಡ್ಲ್ಯಾಂಡ್ಸಲ್ಲಿ ಆಗೋದು. ಅಲ್ಲಿ ಪೇರಾಲ ಮತ್ತು ಹಂಸಲೇಖ ಅವರು ಕೂತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಹೀರೋಯಿಸಮ್ ಇರಬೇಕು ಹಾಡಲ್ಲಿ, ಅಂದರೆ ಹೀರೋದೊಂದು ಇಮೇಜ್ ಇರಬೇಕು, ಮ್ಯಾನರಿಸಮ್, ಹಾಗೆ ನಾಯಕಿಯ ಸೌಂದರ್ಯ ಇರಬೇಕು ಅಂತ ಹೇಳಿದಾಗ ಹಂಸಲೇಖ ಅವರು ಕೋಗಿಲೆ ಅನ್ನೋ ಪದ ಹಂಸಲೇಖ ಅವರಿಗೆ ತುಂಬ ಇಷ್ಟ. ಕೋಗಿಲೆ ಓ ಕೋಗಿಲೆ ಯಾವ ಊರ ಸುದ್ದಿಯ ಒತ್ತು ತಂದೆ ಅಂತ ಬರೀತಾರೆ. ಒಂದು ಕೋಗಿಲೆನ ನಾಯಕ ಪ್ರಶ್ನೆ ಮಾಡಿ ಯಾವ ಊರ ಸುದ್ದಿ ಇದೆ ಅಂತ ಕೇಳಿ ಆ ಕೋಗಿಲೆ ಸುದ್ದಿಗಳನ್ನ ಹೇಳೋ ಥರ, ಅದರೊಳಗೆ ಸೌಂದರ್ಯ ಹೊಗಳೋ ಥರ ಮಾಡಿದ್ದು. ಅದನ್ನು ಪೂರ್ತಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಅದ್ಭುತವಾಗಿ ಬರೀತಾರೆ. ಮೊದಲ ಚರಣದಲ್ಲಿ ಹೆಣ್ಣಿನ ಸೌಂದರ್ಯ, ಒಂದು ಊರು ಕೇರಿ ಅಂತೆಲ್ಲ ಹೆಣ್ಣಿನ ಸೌಂದರ್ಯನ ವರ್ಣಿಸಿದ್ದಾರೆ. ಹಸ್ತದ ಊರಲ್ಲಿ ಕೈ ಇಟ್ಟರೆ ಮಯೂರಲ್ಲಿ ರೋಮಾಂಚನ, ಸೊಂಟದ ಹಳ್ಳಿಗೆ ತೋಳಿಟ್ಟರೆ ಕಾಲೂರಲ್ಲಿ ರಂಗೋಲಿಯು ಅಂತ. ಆಮೇಲೆ ಕೆನ್ನೆಯ ದಿಣ್ಣೆ, ಉಬ್ಬೂರು, ಬಾಯೂರ ಏರಿ, ಹಿಂಗೆಲ್ಲ ಬರೆದು ಮುಂದಕ್ಕೆ ಇನ್ನೂ ಅದ್ಭುತವಾಗಿ ಬರೆದಿದ್ದಾರೆ. ಹಾಗೆ ಹಾಡಿದ್ರೆ ಅದು ಹಾಡು, ಒಳಗಿಳಿದು ನೋಡಿದಾಗ ಶೃಂಗಾರದ ಜಾಡೆ ಹಿಡಿದಿದ್ದಾರೆ ಹಂಸಲೇಖ ಅವರು. SPB ಅವರು ಇದನ್ನ ಹಾಡೋಕ್ಕೆ ಸಂಕೇತಕ್ಕೆ ಬರ್ತಾರೆ. ಸಂಕೇತಕ್ಕೆ ಬಂದು ಲಿರಿಕ್ಸ್ ಎಲ್ಲ ನೋಡಿ ಟ್ರ್ಯಾಕ್ ಹಾಡಿರ್ತಾರೆ ಚಂದ್ರಿಕಾ ಗುರುರಾಜ್ ಅವರು. ಅದು ನೋಡಿಬಿಟ್ಟು SPB ಅವರು ಆ ಟ್ರ್ಯಾಕ್ ಎಲ್ಲ ಕೇಳಿದ ಮೇಲೆ ಆಶ್ಚರ್ಯ ಆಗ್ಬಿಡ್ತಾರೆ SPB ಅವರಿಗೆ. ಏನ್ರಿ ಬರ್ದಿದ್ದೀರಾ ಶೃಂಗಾರ, ಈ ಥರ ಬರ್ದಿರಲ್ಲ, ಗೊತ್ತೇ ಆಗಲ್ವಲ್ರಿ ಇದು, ತುಂಬ ವರ್ಣನೆ ಮಾಡಿದ್ದೀರಾ, ಬಟ್ ಅದು ಹಂಗೆ ನೋಡಿದ್ರೆ ಕೇಳಿದ್ರೆ ಗೊತ್ತಾಗಲ್ಲ, ತುಂಬ ಅಧ್ಯಯನ ಮಾಡಿ ಕೇಳಿದಾಗ ಗೊತ್ತಾಗುತ್ತೆ ಹೆಂಗೆ ಬರ್ದಿದ್ದೀರಾ ಅಂತ, ಹೆಣ್ಣಿನ ಸೌಂದರ್ಯನ ಹೆಂಗೆ ಬರ್ದಿರಲ್ಲ ಅಂತ. ಅಂದರೆ ಊರು ಕೇರಿ ಅಂತೆಲ್ಲ ಬರ್ದವರಲ್ಲ ಹೆಣ್ಣಿನ ಒಂದು ಸೌಂದರ್ಯನ, ಅದು ಯಾರು ಅಲ್ಲಿವರೆಗೆ ಮಾಡಿಲ್ಲ ಆ ಥರ ಒಂದು ಪ್ರಯೋಗ. ಅದು ಹಂಸಲೇಖ ಅವರು ಮಾಡಿದ್ರು. ಅದು SPB ಅವ್ರಿಗೆ ಇಷ್ಟ ಆಗೋಯ್ತು. ಹೊಸದೇನೇ ಮಾಡಿ SPB ಅವರು ಇಷ್ಟಪಡೋರು. ಹಾಗಾಗಿ ಇನ್ನೊಂದು ಹೇಳಬೇಕು, ಇದರಲ್ಲಿ ಮಾಡಿದಂಥ ಒಂದು ರೀ ರೆಕಾರ್ಡಿಂಗ್, ಹೆಸರು ತೋರಿಸುವಾಗ ಬರೋ ರೀ ರೆಕಾರ್ಡಿಂಗ್ನ ನಂತರ ಬಂದ ಅಭಿಮನ್ಯು ಸಿನಿಮಾ ರವಿಚಂದ್ರನ್ ಅವ್ರದ್ದು, ಆ ಸಿನಿಮಾದಲ್ಲಿ ಕಲ್ಲಿಗೆ ಪ್ರಾಣ ನೀಡಿದ ರಾಮ ಹಾಡು ಮಾಡಿದ್ದಾರೆ. ಆ ಕಲ್ಲಿಗೆ ಪ್ರಾಣ ನೀಡಿದ ರಾಮ ಹಾಡು ನಮ್ಮೂರ ಹಮ್ಮಿರೋದು BGM ಅದು ರೀ ರೆಕಾರ್ಡಿಂಗ್. ಆ ರೀತಿ SPB ಅವರು ಖುಷಿಪಟ್ಟು ಆಡ್ತಾರೆ. ಆಮೇಲೆ ಅಂಬರೀಷ್ ಅವರು ರೆಕಾರ್ಡಿಂಗ್ ಎಲ್ಲ ಇರಲ್ಲ ಅವರು, ಆಮೇಲೆ ಅಂಬರೀಷ್ ಅವರು ಹಾಡನ್ನ ಕೇಳ್ತಾರೆ. ಕೇಳಿದಾಗ ಹಂಸಲೇಖ ಅವರಿಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಆಗ ಹೇಳ್ತಾರೆ ಚೆನ್ನಾಗಿ ಶೂಟ್ ಮಾಡಬೇಕಿದ್ನ ಅಂತ. ಹಂಸಲೇಖ ಅವರು ಕೂಡ ಕಿವಿ ಮಾತು ಹೇಳ್ತಾರೆ, ಇದು ಒಳ್ಳೆ ಹಾಡು, ಚೆನ್ನಾಗಿ ಹೆಸರು ಮಾಡುತ್ತೆ, ನೀವು ಚೆನ್ನಾಗಿ ಶೂಟ್ ಮಾಡ್ಕೊ ಬನ್ನಿ ಅಂತ. ಆಗ ಅಂಬರೀಷ್ ಅವರು ಹೇಳಿರ್ತಾರೆ. ಆದರೆ ಪೆರಾಲ ಅವರು ಕೊರಿಯೋಗ್ರಾಫರ್ ಸೇರ್ಕೊಂಡು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆಗಿನ ಕಾಲಘಟ್ಟಕ್ಕೆ ಏನು ಬೇಕು ಟೆಕ್ನಾಲಜಿ ಏನಿದೆ ಅದರಲ್ಲಿ ಮಾಡಿದ್ದಾರೆ, ಆದರೆ ಸ್ಯಾಟಿಸ್ಫೈ ಆಗಲ್ಲ. ಈ ಹಿಂದೆ ಹೇಳಿದ್ನಲ್ಲ, ಅನಂತ ಪ್ರೇಮ ಸಿನಿಮಾದಲ್ಲಿ ಬೇಜಾರಾಯ್ತು ಹಂಸಲೇಖ ಅವರಿಗೆ ಅಂತ, ಅಂದುಗೆ ಕಾಲಲ್ಲಿ ಹಾಡು. ಅದೇ ರೀತಿ ಇದು ಕೂಡ ಸ್ವಲ್ಪ ಬೇಜಾರಾಗಿರುತ್ತೆ, ಇನ್ನೂ ಚೆನ್ನಾಗಿ ಶೂಟ್ ಮಾಡ್ಬೋದಿತ್ತು ಅಂತ. ಅಂಬರೀಷ್ ಅವರು ಕೂಡ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು, ಚೆನ್ನಾಗಿ ಮಾಡಬೇಕಿತ್ತು ಇನ್ನೂ ಅಂತ. ಆಮೇಲೆ ತಲೆ ಕೆಡಿಸ್ಕೊಂಡಿಲ್ಲ, ಸುಮ್ಮನೆ ಆಗ್ತಾರೆ. ಹಾಡು ಮಾತ್ರ ಲಿರಿಕ್ಸ್ ಎಕ್ಸ್ಟ್ರಾಡಿನರಿ. ಆ ಸಿನಿಮಾದ ಟೈಟ್ಲ್ ಇಟ್ಟು ಹಾಡು ಮಾಡೋದು ನಮ್ಮೂರ ಹಮ್ಮಿರ ಬಂತು ಹಾಡಲ್ಲಿ. ಮಂಡ್ಯದ ಗಂಡು ಅಂತ ಹೇಳೋದನ್ನ ಬರೆದಿದ್ದಾರೆ. ಮಂಡ್ಯದ ಗಂಡು ಒಲಿದರೆ ಸ್ವಂತವೇ ಅಂತ ಬರೆದಿದ್ದಾರೆ. ಅಂದರೆ ಬರೀ ನಾಯಕಿಗೆ ಮಾತ್ರ ಅಲ್ಲ, ಕರ್ನಾಟಕ ಜನತೆಗೆ, ನಾನು ಮಂಡ್ಯದ ಗಂಡು, ನಾನು ಒಲಿದರೆ ನಿಮಗೆ ಸ್ವಂತ, ನಿಮ್ಮ ಮನೆ ಮಗ ಅಂತ ಹೇಳೋದನ್ನ ಹಂಗೆ ಹೇಳಿದ್ದಾರೆ ಅವರು. ಅದು ಎರಡು ಅರ್ಥ ಬರುತ್ತೆ ಹಾಡಲ್ಲಿ. ನೋಡಿ ಇಷ್ಟು ಚೆನ್ನಾಗಿ ಮಾಡಿದಂಥ ಹಾಡೋದು ಅದ್ಭುತವಾಗಿ ಮೂಡಿ ಬರುತ್ತೆ. SPB ಅವರು, ಮಂಜುಳಾ ಗುರುರಾಜ್ ಅವರು ತುಂಬ ಚೆನ್ನಾಗಿ ಹಾಡಿ ನಮಗೆಲ್ಲ ಖುಷಿ ಕೊಟ್ಟಿದ್ದಾರೆ. ಇವತ್ತಿಗೂ ನಾವು ಕೇಳ್ತಿರ್ತೀವಿ ಅಂಬರೀಷ್ ಅವ್ರನ್ನ ನೆನೆಯೋಣ ಅಂಥ ಒಳ್ಳೆ ಅದ್ಭುತ ಹಾಡು ಮಾಡಿದಂಥ ಹಂಸಲೇಖ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಿ. ಅಂಬರೀಷ್ ಅವರು ಅವರ ಸಿನಿಮಾಗಳ ಮೂಲಕ, ಅವ್ರು ಮಾಡಿದಂಥ ಸಮಾಜ ಸೇವೆಗಳ ಮೂಲಕ ನಮ್ಮೊಂದು ಯಾವತ್ತೂ ಇರ್ತಾರೆ. ಲವ್ ಯು ಅಂಬರೀಷ್ ಅಣ್ಣ. ಎಲ್ಲರಿಗೂ ನಮಸ್ಕಾರ.